ಸೈನಿಕನ ಕತ್ತಿ ಜೊತೆಗೆ ಸಪ್ತಪದಿ ತುಳಿಯಲು ಮುಂದಾಗಿರುವಂತಹ ಯುವತಿ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಕಾಕೋಲಿಯಲ್ಲಿ ಅಪರೂಪದ ಘಟನೆ. ಎಸ್ ವೀಕ್ಷಕರೇ, ಅಪರೂಪದ ಘಟನೆ ನಡೆದಿದೆ. ಅತ್ಯಪರೂಪದ ಘಟನೆ. ಸಾಹಸಿ ಹೆಣ್ಣು ಮಗಳ ಒಂದು ಹೇಳಿಕೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಸೈನಿಕನ ಕತ್ತಿ ಜೊತೆಗೆ ಸಪ್ತಪದಿ ತುಳಿಯಲು ಮುಂದಾಗಿರುವಂತಹ ಯುವತಿ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಕಾಕೋಲಿಯಲ್ಲಿ ಅಪರೂಪದ ಘಟನೆ ನಡೆದಿದೆ. ಮೇ 28ರಂದು ಸೇನಾ ಜವಾನ್ ಅಮಿತ್ ಸಿಂಗ್ ವಿವಾಹ ಫಿಕ್ಸ್. ಭಾರತ ಪಾಕ್ ಮಧ್ಯೆ ಸಂಘರ್ಷದ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ವಾಪಸ್. ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿರುವಂತಹ ಅಮಿತ್ ಸಿಂಗ್ ಭಾವಿ ಪತಿ ಅಮಿತ್ ಸಿಂಗ್ ಶೇಖಾವತ್ಗೆ ರಜೆ ಸಿಗೋದಿದ್ರೂ ಕೂಡ ಪರವಾಗಿಲ್ಲ, ಆತನ ಕತ್ತಿ ಜೊತೆಗೆ ನಾನು ಮದುವೆ ಆಗ್ತೀನಿ, ಆತನ ಕತ್ತಿಯೊಂದಿಗೆ ಸಪ್ತಪದಿಯನ್ನ ತುಳಿತೇನೆ ಅಂತ ಹೇಳಿರುವಂತಹ ವಧು. ನಾನು ಕ್ಷತ್ರಿಣಿ, ನನಗೆ ಶಸ್ತ್ರಾಸ್ತ್ರ ಅಥವಾ ಗುಂಡುಗಳ ಭಯವಿಲ್ಲ. ಪೂಜಾ ಕನ್ವರ್ ರಾಠೋಡ್ ನಿರ್ಧಾರಕ್ಕೆ ಕುಟುಂಬಸ್ಥರು ಸಮ್ಮತಿಯನ್ನ ನೀಡಿದ್ದಾರೆ. ಅಮಿತ್ ಸಹೋದರರು ಕೂಡ ಭಾರತೀಯ ಸೇನೆಯಲ್ಲಿ ಕೆಲಸ. ಮೂವರು ಸಹೋದರರು 18ನೇ ಅಶ್ವದಳ ಶಸ್ತ್ರಾಸ್ತ್ರ ಪಡೆಗೆ ನಿಯೋಗ. ವಾವ್, ಒಳ್ಳೆ ಘಟನೆ ನಡೆದಿದೆ. ಎಲ್ಲವನ್ನೂ ಕೂಡ ನಾವು ಸಂಭ್ರಮಿಸಬೇಕು. ಆಕೆಗೆ ಅಮಿತ್ ಮೇಲೆ ಅದೆಷ್ಟು ರೀತಿಯ ಪ್ರೀತಿ ಇದೆ ನೋಡಿ. ರಜೆ ಕೊಡ್ಲಿಕ್ಕೆ ಆಗದೆ ಹೋದ್ರೂ ಪರವಾಗಿಲ್ಲ, ನಾನು ಆತನ ಕತ್ತಿಯ ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳಿ ನಿಂತಿರುವಂತಹ ಧೀರ ಮಹಿಳೆ. ಅವಳ ಆ ಒಂದು ನಿರ್ಧಾರಕ್ಕೆ ಮನೆಯವರು ಕೂಡ ಸಾಥನ್ನ ನೀಡಿದ್ದಾರೆ. ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಕಾಕೋಲಿಯಲ್ಲಿ ಒಂದು ಘಟನೆ ನಡೆದಿದೆ. ಮೇ 28ರಂದು ಸೇನಾ ಜವಾನ್ ಅಮಿತ್ ಸಿಂಗ್ ವಿವಾಹ ಫಿಕ್ಸ್ ಆಗಿತ್ತು. ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷದ ಹಿನ್ನೆಲೆಯಲ್ಲಿ ಮತ್ತೆ ಕೆಲಸಕ್ಕೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿರುವಂತಹ ಅಮಿತ್ ಸಿಂಗ್ ಭಾವಿ ಪತಿ ಅಮಿತ್ ಸಿಂಗ್ ಶೇಖಾವತ್ ರಜೆ ಸಿಗ್ಲಿಲ್ಲ ಆದ್ರೂ ಪರವಾಗಿಲ್ಲ, ಆತನ ಜೊತೆ ಆತನ ಕತ್ತಿಯ ಜೊತೆಗೆ ನಾನು ಮದುವೆ ಆಗ್ತೀನಿ ಅಂತ ಕೂತಿದ್ದಾಳೆ. ನಾನು ಕ್ಷತ್ರಿಣಿ, ನನಗೆ ಶಸ್ತ್ರಾಸ್ತ್ರ ಅಥವಾ ಗುಂಡುಗಳ ಭಯವಿಲ್ಲ. ಪೂಜಾ ಕನ್ವರ್ ರಾಠೋಡ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅವರ ಒಂದು ಕುಟುಂಬದವರು ಕೂಡ ಸಮ್ಮತಿಯನ್ನ ನೀಡಿದ್ದಾರೆ. ಈ ಒಂದು ಕುಟುಂಬದಲ್ಲಿ ಮೂವರು ಸಹೋದರರು 18ನೇ ಅಶ್ವದಳ ಸಶಸ್ತ್ರ ಪಡೆಗೆ ನಿಯೋಜನೆ ಕೂಡ ಆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.